ಮೊದಲನೇದಾಗಿ ಬಂದಿರುವಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ. ಹಾಗೆ ಸರ್ ನಮಸ್ತೆ, ಮಂಜು ಸರ್ ನಮಸ್ತೆ, ಆ್ಯಂಡ್ ಕಂಪ್ಲೀಟ್ ಟೀಮ್ ಆಫ್ ಸೂರಿ ಲವ್ ಸಂಧ್ಯಾ ಎಲ್ರಿಗೂ ನಮಸ್ಕಾರ. ಅಪೂರ್ವ ಮೇಡಮ್ ಹೇಳ್ತಾ ಇದ್ರು ಕಿರ್ಚ್ತಾ ಇದ್ದೆ ಅಂದರೆ ನಾನು ಸೆಟ್ಟಲ್ಲಿ ಬೇರೆಯವ್ರ ಮೇಲೆ ಕಿರ್ಚ್ತಾ ಇರಲಿಲ್ಲ, ಸೀನಲ್ಲಿ ಕಿರ್ಚ್ತಾ ಇದ್ದೆ. ಆಮೇಲೆ ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ, ಇವನೇನು ಎಲ್ಲರ ಮೇಲೆ ಆವಾಜ್ ಹಾಕ್ಕೊಂಡು ಅಲ್ಲಿ ಇದು ಮಾಡ್ತಿರಲಿಲ್ಲ, ನಾನು ತುಂಬ ಸೈಲೆಂಟ್ ಹುಡುಗ. ಆ್ಯಂಡ್ ಗಡ್ಡ ವಿಜಿ ಆ್ಯಂಡ್ ಆ್ಯಕ್ಚುಲಿ ಹೇಳಲೇಬೇಕು, ಇವತ್ತು ನನಗೊಂಥರ ಡಬಲ್ ಧಮಾಕ. ನನಗೆ ಬೇರೆ ತಿರುಣಗಲ್ ಸಿನಿಮಾ ರಿಲೀಸ್ ಆಗಿದೆ, ಇವತ್ತು ನಮ್ಮ ಸೂರಿ ಲವ್ ಸಂಧ್ಯಾ ಪ್ರೆಸ್ ಮೀಟು. ಸೊ ಒಬ್ಬ ಆರ್ಟಿಸ್ಟ್ಗೆ ಇದಕ್ಕಿಂತ ಅದೃಷ್ಟ ಇನ್ನೇನು ಸಿಗತ್ತೆ ಹೇಳಿ. ಐ ಆಮ್ ಸೋ ಲಕ್ಕಿ. ಆ್ಯಂಡ್ ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಹಾಗೆ ನಮ್ಮ ರಾಜೇಶ್ ಅವರಾಗಲಿ ಮಂಜು ಸರ್ ಆಗಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮದು ಶೂಟಿಂಗ್ ನಡೀತಿರ್ಬೇಕಂದ್ರೆ ನನಗೆ ಬೇರೆ ತಿರುಣಗಲ್ ಸಿನಿಮಾದು ಆಫರ್ ಬರುತ್ತೆ. ನಂದೊಂದು 5 to 1 ಸೀನ್ ಮಾತ್ರ ಪೆಂಡಿಂಗ್ ಇರುತ್ತೆ. ಇವರು ಇನ್ನೂ 2 ತಿಂಗಳು ಬಿಟ್ಟು ಮಾಡೋಣ ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಅವ್ರಿಗೆ ಹೆಂಗೆ ಟಾರ್ಚರ್ ಕೊಡ್ತೀನಿ ಅಂದರೆ, ಸರ್ ಶಿವಣ್ಣನ ಜೊತೆ ಬಂದಿದೆ ಸರ್, ನರ್ತನ್ ಸರ್ ಡೈರೆಕ್ಟ್ರು, ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಆ್ಯಂಡ್ ಈ ಸಿನಿಮಾಲಿ ಬೇರೆ ತಿರುಣಗಲಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದೀನಿ. ಸೊ ಐ ಹ್ಯಾವ್ ಟು ಶೇವ್, ಕಟ್ ಮಾಡಬೇಕಾಗಿತ್ತು, ಅದೊಂದು ಚಾಲೆಂಜ್ ಇತ್ತು. ಪಾಪ ರಾಜೇಶ್ ಅವ್ರಿಗಂತೂ ನಾನು ತುಂಬಾ ಟಾರ್ಚರ್ ಕೊಟ್ಬಿಟ್ಟೆ ಕಂಪ್ಲೀಟ್ ಟೀಮ್ಗೆ. ಬಟ್ ಇವರೆಷ್ಟು ಸ್ವೀಟ್ ಅಂತ ಹೇಳಬೇಕಂದ್ರೆ, ಕೇಳಿದ ತಕ್ಷಣ ಪ್ರತಾಪ್ ಒಳ್ಳೆ ಬ್ಯಾನರು, ಶಿವಣ್ಣ, ನರ್ತನ್ ಸರು ಮಾಡಿ ನೀವು ಅಂದ್ಬಿಟ್ಟು ನನಗೋಸ್ಕರ ಪಾಪ 2 ತಿಂಗಳು ಆದ್ಮೇಲೆ ಮಾಡುವಂಥ ಪ್ರೋಗ್ರಾಮ್ನ ಎಲ್ಲ ಇಮಿಡಿಯೇಟಾಗಿ ಕೆಲವೊಂದು ಕಾಂಪ್ರಮೈಸ್ ಆದರು. ಬಟ್ ಇಟ್ ವಾಸ್ ವರ್ತ್ ಅನಿಸ್ತು ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿಮಗೆ, ರಾಜೇಶ್ ಅವರೇ ಥ್ಯಾಂಕ್ ಯು, ಆಮೇಲೆ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು. ನಮ್ಮ ಅಭಿಯವ್ರು ಹೇಳಿದ್ರು, ನಮ್ಮ ಡೈರೆಕ್ಟರ್ ಬಂದು ತುಂಬ ಪ್ಲ್ಯಾನ್ ಮಾಡಿಕೊಂಡು ಎಲ್ಲೂ ಅನ್ನೆಸೆಸರಿ ವೇಸ್ಟ್ ಮಾಡ್ದಿರಾ ಎಷ್ಟು ಕಡಿಮೆ ಸಮಯದಲ್ಲಿ ಸಿನಿಮಾ ಮುಗಿಸ್ಬೋದು. ಇವಾಗ ನಾವು 100 days 200 days ಅಂತ ಮಾಡೋದಕ್ಕಿಂತ 35 days ತುಂಬ ಸೆನ್ಸಿಬಲ್ ಆಗಿ ಮಾಡೋರೆ. ಥ್ಯಾಂಕ್ ಯು ಯಾದವ್ ಸರ್ ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರ್, ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಅಪೂರ್ವ ಮೇಡಮ್ ಬಗ್ಗೆ ಮಾತಾಡಬೇಕಂದ್ರೆ ಶಿ ಇಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ಸೊ ಇವ್ರು ಹಬ್ಬಿ ಹೇಳ್ದಂಗೆ ನಾನು ಅಂದ್ಕೊಂಡೆ ಮೇಡಮ್ಮು ರವಿಚಂದ್ರನ್ ಸರ್ ಜೊತೆ ಮಾಡೋರೆ ಹೆಂಗೆ ಏನು ಅಂತ. ಬಟ್ ಮಾತಾಡಿದ್ಮೇಲೆ ಗೊತ್ತಾಯ್ತು, ನಾವು ಕೆಲವೊಂದು ಏನಂದರೆ ಮನುಷ್ಯರು ಅವ್ರು ಮಾಡಿರುವಂಥ ಕೆಲಸ ಅಥವಾ ಅವ್ರ ಲುಕ್ ನೋಡ್ಬಿಟ್ಟು ನಾವು ಜಡ್ಜ್ ಮಾಡಿಬಿಡ್ತೀರ. ದಟ್ಸ್ ವೆರಿ ರಾಂಗ್. ಮಾತಾಡುವಾಗಲೇ ಗೊತ್ತಾಗೋದು ಆ ಪರ್ಸನ್ ಹೆಂಗೆ ಅಂತ. ಹಾಗೆ ಹಬಿ ಬಗ್ಗೆ ಹೇಳಬೇಕಂದ್ರೆ, ನಾವು ಕಾಲೇಜ್ ಡೇಸ್ನಿಂದ ಕ್ರಿಕೆಟಲ್ಲಿ ಆಡ್ಕೊಂಡ್ಬರ್ತಾ ಇದ್ದೀವಿ. ನನಗೆ ಗೊತ್ತಿರೋಂಗೆ ರೀಸೆಂಟಾಗಿ ಒಂದು 3 ವರ್ಷದಿಂದ ಹಬಿ ಮೊಬೈಲ್ ತೊಗೊಂಡಿರ್ಬೋದು. ಹಬಿ ಎಲ್ಲಾನ ಸಿಕ್ಕಿದ್ರೆ, ಹಬಿ ಏನೋ ಫೋನ್ ನಂಬರ್ ಕೊಡಂದ್ರೆ, ನನ್ನ ಫೋನ್ ಯೂಸ್ ಮಾಡಲ್ಲ ಪ್ರತಾಪ್, ಲ್ಯಾಂಡ್ಲೈನ್ ಇದೆಯಲ್ಲ ಏನಕ್ಕೆ ಫೋನು ಅನ್ನೋನು. ರೀಸೆಂಟಾಗಿ ಇಫ್ ಐ ಆಮ್ ನಾಟ್ ರಾಂಗ್ 2 ವರ್ಷ 3 ವರ್ಷ ಆಯ್ತು ಹಬಿ, 6-7 ಮೇ ಬಿ ನಾನು ಮೀಟ್ ಮಾಡಿ 6-7 years ಆಯಿತು. ವೆರಿ ನೈಸ್ ಗಾಯ್. ಅಂದರೆ ಲೈಫು ಅದೇ ಹೇಳ್ತಾರಲ್ಲ, ಅವ್ರ ತಂದೆಯಿಂದ ಬಂದಿರೋದು ಆ ಗುಣ. ಅನ್ನೆಸೆಸರಿ ವೇಸ್ಟ್ ಮಾಡಲ್ಲ. ಇವಾಗ CCL ಅಷ್ಟೊಂದು ಎಕ್ಸ್ಟ್ರಾ ಬ್ಯಾಟ್ ಎಂಬಂತ, ನನ್ನ ಹತ್ರ ಒಂದು ಬ್ಯಾಟ್ ಇದೆ ಏನಕ್ಕೆ ನೀವು ಯೂಸ್ ಮಾಡಿ ಅಂತ ಒಂಥರ ಪಾಪು ಥರ ಆಗ್ಬಿಡ್ತಾನೆ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಈ ಸಿನಿಮಾ ನಾನು ಟೀಸರ್ ನೋಡಿ ಆಮೇಲೆ ಅಭಿ ಜೊತೆ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಮಾಡ್ತಿರ್ಬೇಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ನಾನು ಅಭಿನ ನೋಡಿರೋದು ಬಂದು ವೆರಿ ಸಾಫ್ಟು, ತುಂಬ ಒಂಥರ ಮಗು ಥರ ಇರೋನು. ಅಲ್ಲಿ ಆ್ಯಕ್ಷನ್ ಎಲ್ಲ ಮಾಡಿದಾಗ ಇವ್ನು ನಮ್ಮ ಅಭಿನೇನಾ ಅಂತ ಒಂಥರ ನನಗೆ ಆಶ್ಚರ್ಯ ಆಯಿತು. ಅಭಿ ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು. ಸ್ಟೇಜ್ ಮೇಲೆ ಇದ್ದೀನಿ ಅಂತ ಹೇಳ್ತಿಲ್ಲ, ತುಂಬ ಖುಷಿ ಮನ್ಸಾರೆ ಹೇಳ್ತಾ ಇದ್ದೀನಿ. ಐ ಫೆಲ್ಟ್ ರಿಯಲಿ ಗುಡ್ ಆ್ಯಂಡ್ ಯು ಆರ್ ಲುಕಿಂಗ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಆಮೇಲೆ ನಿನ್ನ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ. ಹಾಂ ಸರ್, ಹಾಂ ಹೌದು ಸರ್, ತುಂಬ ಖುಷಿಯಾಗಿದ್ದೀನಿ. ಜಾಲಿ ಸರ್. ಇದರಲ್ಲಿ ಗಡ್ಡ ಬಿಜಿ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಈಗ ಇವರು ಹೇಳಿದ್ರು ಇವರಿಬ್ರು ಮುದ್ದಾಗಿ ಕಾಣಿಸ್ತಾರಂತ. ಬಟ್ ನನಗೆ ಈ ಮುದ್ದಾಗಿರೋರು ನೋಡಿದ್ರೆ ಇಷ್ಟ ಆಗಲ್ಲ ನನಗೆ. ಸೊ ನಾನು ಬಂದ್ಬಿಟ್ಟು ಅವ್ರನ್ನ ಹೆಂಗ್ ಕಾಟ ಕೊಡ್ಬೋದು ಅನ್ನೋ ಒಂದು ಕ್ಯಾರೆಕ್ಟರ್ ನಂದು. ಸೊ ನಿಮಗೆ ನಾಳೆ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಸರ್ ಆಕ್ಚುಲಿ ಸೈಲೆಂಟ್ ಇರೋರೆ ತುಂಬಾ ವೈಲೆಂಟ್ ಪಾತ್ರಗಳು ಮಾಡೋಕ್ಕಾಗೋದು. ಯಾಕಂದ್ರೆ ತುಂಬಾ ಅಬ್ಸರ್ವ್ ಮಾಡ್ತಾ ಇರ್ತೀರಲ್ವಾ. ಇವಾಗ ವೈಲೆಂಟ್ ಆಗಿರೋರು ಎಲ್ಲ ಅಲ್ಲೇ ತೋರಿಸ್ಬಿಟ್ಟಿರ್ತಾರಲ್ಲ. ಸೊ ಹಂಗಾಗಿ ಸರ್ ಬೆಂಕಿಪಟ್ಟಣ ಆದ್ಮೇಲೆ ನಾನು ಕೆಲವೊಂದು ಮಿಸ್ಟೇಕ್ ಮಾಡಿದೆ. ನಾನು 3 ವರ್ಷ ಯಾವುದೂ ಸಿನಿಮಾ ಮಾಡಿಲ್ಲ. ನಾನು ಒಂದು ಇಂಟರ್ವ್ಯೂಲ್ಲೂ ಹೇಳಿದ್ದೆ, ಏನಂದರೆ ನನಗಿದ್ದಿದ್ದು ಮೆಚುರಿಟಿಗೆ. ಸೊ ನಾನೇನು ಅಂದ್ಕೊಂಡೆ,
ನಾನು ಅಮೀರ್ ಖಾನು ಆ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಒಂದೇ ಥರ ಪಾತ್ರ ಬರ್ತಿದೆ, ಆಮೇಲೆ ಇದೇ ಪಾತ್ರಕ್ಕೆ ಬ್ರ್ಯಾಂಡ್ ಆಗಿಬಿಡ್ತೀನಿ ಅನ್ನೋ ಒಂದು ಭ್ರಮೇಲಿದ್ದೆ. ಬಟ್ ನಾನು ಹೇಳ್ದಂಗೆ ಒಂದು ಆ್ಯಕ್ಚುಲಿ ದರ್ಶನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಅವ್ರು ನನಗೆ ಸಿಕ್ಕಿ ಹೇಳಿದರು, ಹೀರೋ ನಿಮ್ಮ ಥರ ವಾರದಲ್ಲಿ 10 ಜನ ಬರ್ತಾ ಇರ್ತಾರೆ, ನೀವು 3 ವರ್ಷ ಆಯಿತು ಸಿನಿಮಾ ಬಂದು ನೀವು ಈ ಥರ ಕಾಣಿಸ್ಕೊಂಡಿಲ್ಲ ಅಂದರೆ ಟೆಕ್ನಿಷಿಯನ್ಸು ಮರ್ತು ಬಿಡ್ತಾರೆ, ಜನರು ಮರ್ತು ಬಿಡ್ತಾರೆ. ಸೊ ಯು ಹ್ಯಾವ್ ಟು ಕೀಪ್ ಡೂಯಿಂಗ್. ನೀವು ಯಾವಾಗ ಈ ಥರ ಸಿನಿಮಾ ಮಾಡಬೇಕಂದ್ರೆ ನನಗೇನು ಇಷ್ಟ ಆಗಿದೆ ಅಂದರೆ ಅವ್ರು ಬಂದ್ಬಿಟ್ಟು ನಂತರ ಅಂತ ಹೇಳಿಲ್ಲ, ನೀವು ಅಮೀರ್ ಖಾನ್ ಥರ ಬೆಳಿತೀರಾ ಗೊತ್ತಾ, ಆಗ 3 ವರ್ಷಕ್ಕೊಂದು ಸಿನಿಮಾ ಮಾಡಿ ಜನ ನಿಮ್ಮನ್ನ ಜ್ಞಾಪಕದಲ್ಲಿ ಇಟ್ಕೊಳ್ತಾರೆ ಅಂತ. ಸೊ ಆ 3 ವರ್ಷ ನಾನು ಐ ಡೋಂಟ್ ರಿಗ್ರೆಟ್. ಬಟ್ ಹಾಗೇನು ಅದೇ ಹೇಳ್ತಾರಲ್ಲ, ಮೆಚುರಿಟಿ. ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ, ನಮ್ಗೆ ಗೈಡ್ ಮಾಡೋಕ್ಕೆ ಯಾರು ಮೆಂಟರ್ ಇರಲಿಲ್ಲ. ಸೊ ಅಗೇನ್ ಲರ್ನ್, ರೀಲರ್ನ್, ಅನ್ಲರ್ನ್ ಅಂತ ಹೇಳ್ತೀನಿ. ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ನನ್ನ ಮಾಧ್ಯಮ ಮಿತ್ರರಿಂದ ಹೃತ್ಪೂರ್ವಕವಾಗಿ ವಂದಿಸುತ್ತಾ ಮತ್ತು ಸ್ವಾಗತಿಸುತ್ತಾ, ನನ್ನ ಈ ಮೊದಲನೇ ಪ್ರಯತ್ನ ಸೂರಿ ಲವ್ಸ್ ಸಂಧ್ಯಾ. ಆ್ಯಕ್ಚುಲಿ ನಾನು 2016ರಲ್ಲೇ ನನ್ನ ಬ್ಯಾನರ್ ರಿಜಿಸ್ಟರ್ ಮಾಡಿಟ್ಟೆ. ಅದಾದ ಮೇಲೆ ಸಿನಿಮಾ ಅಂತಂದರೆ ಎಲ್ಲರೂ ಭಯ ಹಿಡಿಸೋರು, ಸಿನಿಮಾಗೆ ಹೋದ್ರೆ ನೀನು ಹಂಗಾಗ್ಬಿಡ್ತೀಯ ಹಿಂಗಾಗ್ಬಿಡ್ತೀಯ. ನನ್ನ ಕೆಲಸ ಬಂದು ಬಿಲ್ಡರ್. ನಾನು ಬರೀ ಯಾವುದು ಲ್ಯಾಂಡ್ ತಗೋ, ಸೈಟ್ ಮಾಡು, ಮಾರು, ಇದೇ ನನ್ನ ಕೆಲಸ. ಸಿನಿಮಾ ಅಂದರೆ ನೀನು ಲ್ಯಾಂಡ್ ತೊಗೊಂಡು ನೀನು ಸಿನಿಮಾಗೆ ಹೊಡೆದ್ರೆ ನೀನು ಫುಲ್ಲು ಝೀರೋಗೆ ಬಂದು ನಿಂತ್ಕೊಂಡ್ಬಿಡ್ತೀಯ, ಎಲ್ಲ ಸಿನಿಮಾಗೆ ಹೋದ್ರೆ ನೀನು ಫುಲ್ಲು ಹಾಳಾಗ್ಬಿಡ್ತೀಯ, ಹಾಗೆ ಹೀಗೆ ಅಂತ ಏನೋ ಹೇಳ್ತೀವಿ. ಇಲ್ಲಪ್ಪ, ಒಂದು ಪ್ರಯತ್ನ. ನಾವು ಈ ಒಂದು ಸಿನಿಮಾ ರಂಗಕ್ಕೂ ನಾವು ಹೋಗೋಣ. ಸಿನಿಮಾ ರಂಗಕ್ಕೆ ಹೋದ್ರೆ ನಾವು ಏನು ಅನ್ನೋದು ಗೊತ್ತಾಗೋದು, ನಮ್ಮ ಕೈಲಿ ಏನಾಗುತ್ತೆ ನಾವು ಮಾಡೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬಂದು ಸಿನಿಮಾ ಮೊದಲನೇ ಪ್ರಯತ್ನ ನಾನು ಮಾಡಿದ್ದೀನಿ. ತದನಂತರ ಒಂದು ನಮ್ಮ ಸಂಜಯ್ ಗೌಡ್ರು ಸಾರು ಮತ್ತು ನಮ್ಮ ಉಪೇಂದ್ರ ಸರ್, ಮೇಯ್ನಾಗಿ ನಮ್ಮ ಉಪೇಂದ್ರ ಸರ್ ಎಲ್ಲ ನೀವು ಏನು ಮಾಡಿದ್ರು ಮಾಡ್ತೀಯ. ನಮಗೆ ಅವ್ರ ಮನೆಯಲ್ಲಿ ಫಸ್ಟು ನಾವು ಒಂದು ನಮ್ಮ ಒಂದು ಸಿನಿಮಾ ಒಂದು ಹೆಸರನ್ನ ನಾವು ಅವ್ರ ಮನೆಯಲ್ಲೇ ನಾವು ನಾಮಕರಣ ಮಾಡೋ, ಅವ್ರ ಮನೆಯಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಫಂಕ್ಷನ್ ಎಲ್ಲ ಮಾಡ್ತೀರಿ. ಅವರು ನಾನು ಬಿಸ್ನೆಸ್ ಪಾರ್ಟ್ನರು ಅಂತೇಳಿ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ನಾನು ಅವ್ರ ಹತ್ರ ಅವ್ರದ್ದೇ ಆದ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿ ಒಂದು ಲೇಔಟ್ ಮಾಡೋ ಆ ಟೈಮಲ್ಲಿ ನನಗೆ ಪರಿಚಯ ಆಗಿ ತುಂಬ ಹತ್ರ ಆದ್ವಿ ಇಬ್ರು. ಒಳ್ಳೆ ರಿಲೇಷನ್ ಬೆಳೀತು. ಆ ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಅವರೆಲ್ಲ ನೀನು ಮಾಡು, ಏನು ನಿನ್ಗೆ ಒಳ್ಳೇದಾಗತ್ತೆ, ಚೆನ್ನಾಗಿ ಮಾಡ್ತೀಯ, ನೀನೇನು ಕೈ ಇಟ್ಟರು ಒಳ್ಳೇದಾಗತ್ತೆ ಮಾಡು ಅಂತ ಹೇಳಿದ್ಮೇಲೆ ಅವ್ರ ಪ್ರೋತ್ಸಾಹ ಆದಮೇಲೆ ನಾನು ಸಿನಿಮಾ ಕೈ ಇಟ್ಟು ನಮ್ಮ ಡೈರೆಕ್ಟ್ರು ಯಾದವರಾಜ್ ಬಂದು ಫುಲ್ ಸ್ಟೋರಿ ನನಗೆ 2 ಅವರ್ ಸಿನಿಮಾನೇ ಕೂತು ನೋಡಿಸ್ತಾರ ಅವ್ರು ನನಗೆ ಸ್ಟೋರಿ ಹೇಳಿದ್ರು. ನನಗೆ ತುಂಬ ಇಷ್ಟ ಆಗಿ ನಾನು ಈ ಸಿನಿಮಾ ಮಾಡೋಣ ಅಂತೇಳಿ ಒಂದೇ ಮನಸ್ಸಲ್ಲಿ ನಾನು ಕೈ ಯಾವ ಥರ ತೊಗೊಂಡೋಯ್ತು. ನಾವು ಅಂದ್ಕೊಂಡಿದ್ದೇ ಬೇರೆ, ಅದು ಯಾವುದ್ಯಾವುದೋ ನಿಟ್ಟಿನಲ್ಲಿ ಹೋಯ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಫಿಲಮ್ ಮಾತ್ರ. ನಾವೆಲ್ಲ ಕೂತು ನೋಡಿದ್ದೀರಿ. ನಮ್ಮ ಸಂಜಯ್ ಗೌಡ್ರು ಸರ್ ಸಮ್ಮುಖದಲ್ಲಿ ದುಬೈಯಲ್ಲಿ ನಾವು ಹೋಗಿ ಒಂದು ಪ್ರೀಮಿಯರ್ ಶೋ ನಮ್ಮ ಉಪೇಂದ್ರ ಸರ್ ಕುಟುಂಬದೊಂದಿಗೆ ನಾವು ತುಂಬ ಅದ್ಧೂರಿಯಾಗಿ ಯಾರು ಮಾಡ್ತಾ ಒಂದು 300 ಜನ ಇರುವಂಥ ಒಂದು ಸೀಟ್ ಇದರಲ್ಲಿ ನಾವೆಲ್ಲರೂ ಸೇರಿ ಕೂತು ನಮ್ಮ ಶರವಣ ಗೋಲ್ಡು ಅವರು ಮತ್ತು ನಮ್ಮ ಜೇಡಳ್ಳಿ ಕೃಷ್ಣಪ್ಪ ಅವರು, ನಮ್ಮ ಗಣಿಗ ರವಿ MLA ಮಂಡ್ಯ MLA ಸಾಹೇಬರು ಎಲ್ಲರನ್ನೂ ಕರೆಸಿ ಒಂದು ಅದ್ಧೂರಿಯಾಗಿ ಒಂದು ಪ್ರೋಗ್ರಾಮ್ನ ಯಶಸ್ವಿಗೊಳಿಸಿದ್ದೆ ನಮ್ಮ ಸಂಜಯ್ ಗೌಡ್ರು ಸಾಹೇಬರು. ಆಮೇಲೆ ನಮ್ಮ MLC ನಿಂತಿದ್ರು ಚಿತ್ರದುರ್ಗ, ನಮ್ಮ ಸೋಮಶೇಖರ್ ಅಂದ್ಬಿಟ್ಟು ಅವರು, ನಮ್ಮ ಉಮೇಶ್ ಗೌಡ್ರು, ನಮ್ಮ ಗಿರೀಶ್ ಗೌಡ್ರು, ಮೇನ್ ಉಪೇಂದ್ರ ಸರ್ ಬಂದು ಸಿನಿಮಾ ಪೂರ್ತಿ 2 ಅವರ್ ಫುಲ್ ಕೂತು ನೀಟಾಗಿ ಕೂತ್ಕೊಂಡು ನೋಡಾದ್ಮೇಲೆ ನಮ್ಮ ಕಾಶಿನಾಥ್ ಸರ್ ಮಗ ಅವರು ಈ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡಿದಾರ. ಮತ್ತೆ ನನಗೆ 12:30 ರಾತ್ರಿ ಮತ್ತೆ ಫೋನ್ ಮಾಡಿ, ಇದು ನಂಬರ್ ಕೊಡು, ನನ್ನ ಹತ್ರ ನಂಬರ್ ಇಲ್ಲ, ನಾನು ಮಾತಾಡಿ ಅವ್ರಿಗೆ ಹೇಳ್ಬೇಕು ಅಂತೇಳಿ 12:30 ರಾತ್ರಿ 1 ಗಂಟೆ ರಾತ್ರಿ ನನಗೆ ಫೋನ್ ಮಾಡ್ತಾರೆ. ನಾನು ಆ ಟೈಮಲ್ಲಿ ಅವ್ರಿಗೆ ನಂಬರ್ ಕಳಿಸಿ ನೆಕ್ಸ್ಟ್ ಡೇನೇ ಅಭಿಗೆ ಫೋನ್ ಮಾಡಿ ಈ ಥರ ಆ್ಯಕ್ಟಿಂಗ್ ನೋಡಿ. ನಾವು ಸುಮಾರು ಜನ ನೋಡಿ, ನನ್ನಲ್ಲಿ ನಿಮ್ಮ ಕೇಳ್ಕೊಳೋದೇನೆಂದರೆ ಮಾಧ್ಯಮದವರೇ ಎಲ್ಲನೂ ಮೇನು. ಪ್ರತಿಯೊಂದು ಮಾಧ್ಯಮ ಏನು ಮನ್ಸು ಮಾಡಿದ್ರೆ ಯಾರನ್ನ ಯಾವ ಲೆವೆಲ್ಗೆ ಬೇಕಾದ್ರೂ ತೊಗೊಂಡೋಗ್ಬೋದು. ಮೇಲಿರೋರು ಕೆಳಗಡೆನೂ ಬರ್ಬೋದು, ಕೆಳಗಡೆ ಇರೋರು ಮೇಲೇನೂ ಹೋಗ್ಬೋದು. ಎಲ್ಲದಕ್ಕೂ ಮೇನ್ ಕಾರಣ ಮಾಧ್ಯಮನೇ. ಮಾಧ್ಯಮದವ್ರು ಮನಸ್ಸು ಮಾಡಿದ್ರೆ ಯಾವ ಥರ ಬೇಕಾದ್ರೂ ತೊಗೊಂಡೋಗ್ಬೋದು. ನಾನು ತಮ್ಮಲ್ಲಿ ಕೇಳ್ಕೊಳೋದೇನೆಂದರೆ, ಖ್ಯಾತ ಒಳ್ಳೊಳ್ಳೆ ಚಿತ್ರಗಳು ಕೊಟ್ಟಂಥ ಕಾಶಿನಾಥ್ ಅವ್ರ ಮಗ ಸುಮಾರು ಫಿಲಮ್ಗಳಲ್ಲಿ ಒಂದು 3-4 ಫಿಲಮ್ ಮಾಡ್ತಾ ಬಂದಿದ್ದಾರೆ. ಯಾವುದ್ರಲ್ಲೂ ಯಶಸ್ಸು ಅಂದರೆ ಈ ಮೂವಿ ನೀವು ನೋಡಿದ್ರೆ ಅವರ ಒಂದು ಆ್ಯಕ್ಟಿಂಗು ಯಾವ ಹೀರೋನು
ಎಂಥ ದೊಡ್ಡ ದೊಡ್ಡ ಸ್ಟಾರ್ನು ಆ ಒಂದು ಆ್ಯಕ್ಟಿಂಗ್ ಬರಲ್ಲ ಅಂತ ನಾನು ಹೇಳ್ತೀನಿ. ಲಾಸ್ಟ್ ಏನು 15-20 ನಿಮಿಷ ಕಾಂತಾರ ಪಿಕ್ಚರ್ನ ಇಡೀ ಥಿಯೇಟ್ರನ್ನ ಸೈಲೆಂಟ್ ಮಾಡಿ ಕೂರಿಸುತ್ತೆ. ಅದೇ ಒಂದು ಇದರಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಇಡೀ ಥಿಯೇಟ್ರ್ ಕಣ್ಣ ಮೇಲೆ ರೆಪ್ಪೆ ಹಾಕದ ರೀತಿಯಲ್ಲಿ ಆ್ಯಕ್ಟಿಂಗ್ ಮಾಡಿ ಒಂದು ಒಳ್ಳೆ ಒಂದು ಆ್ಯಕ್ಟಿಂಗ್ ಮಾಡಿ ಒಂದು ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಾವು ಹೆಚ್ಚಾಗಿ ಹೇಳೋದಕ್ಕಿಂತ ಎಲ್ಲರೂ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಪ್ರೊಡ್ಯೂಸರ್ಗೂ ಯಶಸ್ಸು ಎಲ್ಲರಿಗೂ ನೋಡಿ. ನಾವು ಯಾವುದೇ ನಾನು ಸಿನಿಮಾದಲ್ಲಿ ಏನು ಮಾಡಿದ್ದೀನಿ, ನಾವು ಕೆಲಸ ಮಾಡೋ ಟೈಮಲ್ಲಿ ನಮ್ಮ ಟೆಕ್ನಿಷಿಯನ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ಎಲ್ಲ ಇದಕ್ಕಿಂತನೂ ಯಾವುದೇ ಸ್ಟಾರ್ಗೂ ಕಡಿಮೆ ಆಗದ ರೀತಿಯಲ್ಲಿ ಪ್ರತಿಯೊಂದು ವ್ಯವಸ್ಥೆನೂ ಚೆನ್ನಾಗಿರಬೇಕು, ಎಲ್ಲೂ ಏನು ಕಡಿಮೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾನು ಮನಸ್ಪೂರ್ವಕವಾಗಿ ಸಂತೋಷವಾಗಿ ಪ್ರತಿಯೊಂದೂ ನಾನು ನೀಟಾಗಿ ನನ್ನ ಕೆಲಸ ನಾನು ನಿರ್ವಹಿಸಿದ್ದೀನಿ ಅಂತೇಳಿ ನನಗೆ ಖುಷಿಯಿಂದ ಹೇಳಕ್ಕೆ ನನಗೆ ಇಷ್ಟಪಡ್ತೀನಿ. ಅದರಲ್ಲಿ ದಯಮಾಡಿ ನನ್ನ ಒಂದು ಪರ್ಸ್ನಲ್ ರಿಕ್ವೆಸ್ಟ್ ಏನಂದರೆ, ಸಿನಿಮಾ ತುಂಬ ನಾವೆಲ್ಲ ಕೂತು ನೋಡೋದ್ರಿಂದ ಹೇಳ್ತಾ ಇದ್ದೀನಿ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ನಿಮ್ಮ ಮಾಧ್ಯಮ ಮಿತ್ರರಿಂದ ನೀಟಾಗಿ ಒಂದು ಜನಗಳ ಒಂದು ಕಿವಿ ತಗೊಂಡು ಕೊಡುವಂಥ ಶಕ್ತಿ ಇರೋದು ನಿಮ್ಮೊಬ್ಬರಿಗೇನೆ. ನೀವು ಇಲ್ಲ ಅಂದರೆ ಯಾರೂ ಇಲ್ಲ, ಪ್ರೊಡ್ಯೂಸರು ಇಲ್ಲ, ಹೀರೋನೂ ಇಲ್ಲ. ಹೀರೋ 0 ಮಾಡ್ಬೋದು, ಹೀರೋ ಮಾಡ್ಬೋದು ಅನ್ನೋ ಲೆಕ್ಕಾಚಾರ. ಮಧ್ಯಮದ ಬಗ್ಗೆ ನನ್ನ ಅಪಾರವಾದ ಗೌರವ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನನಗೆ ಈ ಒಂದು ಸಿನಿಮಾ ಚೆನ್ನಾಗಿ ಬಂದಿರೋದನ್ನ ನಮ್ಮ ಕಾಶಿನಾಥ್ ಸರ್ ಮಗ ಅವ್ರಿಗೆ ಅಭಿಮನ್ಯು ಅವರಿಗೆ ಒಂದು ದೊಡ್ಡ ಮಟ್ಟದ ಒಂದು ಯಶಸ್ಸು ಕೊಡಲಿ ಈ ಸಿನಿಮಾ ಅಂತ ನಾನು ದೇವರಲ್ಲಿ ನಮ್ಮ ಮೈಲಾರಲಿಂಗೇಶ್ವರ ಈ 7 crore ಎಂಟರ್ಟೈನ್ಮೆಂಟ್ಸ್ ಅಂದರೆ 7 ಕೋಟಿ ಮೈಲಾರ ಅಂತಂದರೆ ಇವತ್ತು ಬಳ್ಳಾರಿಯಲ್ಲಿ ನಡೆಯೋ ಒಂದು ಜಾತ್ರೆ. ಇಲ್ಲಿ ವರ್ಲ್ಡಲ್ಲಿ ಸೇರಲ್ಲ, ಸುಮಾರು 40 ಲಕ್ಷ ಜನ ಸೇರ್ತಾರೆ ಆ ಒಂದು ಜಾತ್ರೆಗೆ, ಮೈಲಾರಲಿಂಗೇಶ್ವರನ ಜಾತ್ರೆಗೆ. ನಮ್ಮ ಮನೆ ದೇವರು ಇರೋದ್ರಿಂದ ಅದನ್ನ 7 crore ಎಂಟರ್ಟೈನ್ಮೆಂಟ್ ಅಂತೇಳಿ ನಾನು ಆ ಒಂದು ನಾಮಕರಣ ನನ್ನ ಒಂದು ಬ್ಯಾನರ್ಗೆ ಇಟ್ಟಿದ್ದೀನಿ. ಅದು ನಮ್ಮ ಮನೆ ದೇವ್ರ ಹೆಸರು. ಈ 7 crore ಎಂಟರ್ಟೈನ್ಮೆಂಟ್ಸ್ ಅಂದರೆ ಬೇರೆ ಥರ 7 ಕೋಟಿ ಅದು ಇದು ಅನ್ನೋದು ಇರಬಾರ್ದು ಅಂದರೆ ನಮ್ಮ ಮನೆ ದೇವ್ರ ಹೆಸರದು 7 crore ಎಂಟರ್ಟೈನ್ಮೆಂಟ್. ನಾನು ಅದನ್ನ ಕೇಳಿ ಪೇಮೆಂಟ್ ಜಾಸ್ತಿ ಕೇಳಿ ನೀವು ಕೇಳೋದಕ್ಕೆ ಮೊದಲೇ ನಾನು ಹೇಳ್ಬಿಟ್ಟೆ. ಸರಿ, ಅದು ನಾನು ಆಲ್ರೆಡಿ ಹೇಳಿದೆ 7 ಕೋಟಿ ಮೈಲಾರ ಅಂತ. ಸುಮಾರು ನೀವು ಗೂಗಲ್ ಮಾಡಿದ್ರೇ ಗೊತ್ತಾಗ್ಬಿಡುತ್ತೆ. ನಮ್ಮ ಮನೆ ದೇವ್ರ ಹೆಸರದು 7 crore ಎಂಟರ್ಟೈನ್ಮೆಂಟ್ಸ್ ಅಂದರೆ ನಾವು ಭಗವಂತ ಭಂಡಾರ ಒಡೆಯ ಮೈಲಾರಲಿಂಗೇಶ್ವರನ ಹೆಸರಿಟ್ಟು ನಾನು ಈ ಒಂದು ಸಿನಿಮಾ ನಾನು ಮಾಡಿದ್ದೀನಿ. ದಯಮಾಡಿ ನಾನು ಎಲ್ಲ ಪದೇ ಕೇಳೋದೇನೆಂದರೆ, ಮಾಧ್ಯಮದ ಮಿತ್ರರು ಇಲ್ಲಿ ಸೇರಿರೋರು ಎಷ್ಟು ಹೆಚ್ಚಾಗಿ ಒಂದು ಜನಗಳ ಒಂದು ಗಮನಕ್ಕೆ ತಂದರೆ ಈ ಸಿನಿಮಾ ಯಶಸ್ಸು ಕಾಣುತ್ತೆ ಅಂತೇಳಿ ಎಲ್ಲನೂ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂತ ಹೇಳಕ್ಕೆ ನಾನು ಖುಷಿಯಿಂದ ಹೇಳ್ತೀನಿ. ಪ್ಲ್ಯಾನು ಈ ಎಲ್ಲ ನಮ್ಮ ಮುಂದೆ ತುಂಬ ದೊಡ್ಡ ಮಟ್ಟದಲ್ಲಿರೋ ಒಂದು ಸಿನಿಮಾಗಳಿರೋದ್ರಿಂದ ಎಲ್ಲ ಬಂದು ಆದಮೇಲೆ ನಾವೊಂದು ಪ್ರೇಮಿಗಳ ಒಂದು ದಿನದಲ್ಲಿ ಒಂದು ಸ್ಪೆಷಲ್ ಡೇ ಟೈಮಲ್ಲಿ ಮಾಡೋಣ ಅಂತ ನನ್ನ ಒಂದು ಯೋಚನೆಯಲ್ಲಿದ್ದೀನಿ ಸರ್. ಸ್ಪೆಷಲ್ ಡೇ ಯಾವ್ದು ನಮಗೆ ನಮ್ಮ ಗುರುಗಳು ನನ್ನ ಜಾಸ್ತಿ ನಂಬುವಂಥದ್ದು ಮಂತ್ರಾಲಯ, ನಮ್ಮ ರಾಯರು ಗುರು ರಾಘವೇಂದ್ರ ದೊಡ್ಡ ಗುರುಗಳನ್ನ ನಾನು ನಂಬುವಂಥದ್ದು. ನಾನು ಏನೇ ಮಾಡಿದರೂ ನಾನು ರಾಯರ ಮಟ್ಟಕ್ಕೆ ಫೋನ್ ಮಾಡಿ ಅಲ್ಲಿಂದ ಅವ್ರು ಕೊಡೋ ಟೈಮು, ಅವರ ಒಂದು ಏನು ಕೆಲವೊಂದು ಹೆಸರುಗಳಿರ್ಬೋದು, ಕೆಲವೊಂದು ನನ್ನ ಇಟ್ಟಿರೋ ನನ್ನ ಕಂಪ್ನಿ ಹೆಸರು ಕೂಡ ನಾನು ರಾಯರ ಮಠದಿಂದನೇ ತೆಗೆದಿಟ್ಟಿರುವಂಥದ್ದು. ನನ್ನ ಕೈಯಲ್ಲಿ ಮಾಡಿರೋದು ಯಾವುದೂ ನನ್ನ ವ್ಯವಹಾರದಲ್ಲಿ ಎಲ್ಲೂ ನಾನು ಸೋತಿಲ್ಲ. ನಾನು ಇದರಲ್ಲೂ ನಾನು 101% ನಾನು ಗೆಲ್ತೀನಿ ಅನ್ನೋ ಒಂದು ಭರವಸೆ ನನಗಿದೆ. ಬಿಕಾಸ್ ನಮ್ಮ ಅಭಿ ಸರ್ ಅಷ್ಟು ದೊಡ್ಡ ಲೆವೆಲ್ಲಾಗಿ ನಮ್ಮ ಪ್ರತಾಪ್ ನಾರಾಯಣ್ ಸರ್ ಅಂತೂ ನಿಮ್ಮ ಮಿನಿ ರಜನಿಕಾಂತ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದರಲ್ಲಿ ಆ ಲೆವೆಲಲ್ಲಿ ಅವ್ರು ಬರ್ತಾರೆ. ಆ ಲುಕ್ಕು ಮಿನಿ ರಜನಿಕಾಂತ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಅಷ್ಟು ವಿಲನ್ ಅಂತ ಹೇಳ್ಬಾರ್ದು. ಈ ಫಿಲಮಲ್ಲಿ ಹೀರೋ ಒಂದೇ ಹೀರೋ ವಿಲನ್ ಎರಡು ಒಂದೇ ಒಂದು ಕ್ಯಾರೆಕ್ಟರ್ನ ಲೆಕ್ಕಾಚಾರದಲ್ಲಿ ಈ ಮೂವಿ ಇದೆ. ಅವ್ರ ಆ್ಯಕ್ಟಿಂಗ್ ನೋಡ್ಬೇಕು ಸರ್ ನೀವು. ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಸರ್. ಅವರೊಂದು ವಾಕು, ಅವರೊಂದು ಗಂಭೀರ್ಯತೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಅದೊಂದು ದುಬೈಯಲ್ಲಿ ಅಂತಂದರೆ ನಮ್ಮ ಅದಕ್ಕೆ ಮೇನ್ ಕಾರಣಕರ್ತರು ನಮ್ಮ ದೊಡ್ಡವರು ಸಂಜಯ್ ಗೌಡ್ರು ಸಾಹೇಬರು ಅಲ್ಲಿ ಮಾಡಬೇಕು ಅಂತ ಒಂದು ದೃಷ್ಟಿ ಇಟ್ಕೊಂಡೆ ನಾವು ಹೋಗಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯ್ತು. ಅದು ಚೆನ್ನಾಗಿ ಮಾಡೋದಕ್ಕೆ ಮೇನ್ ಕಾಂಟ್ರಿಬ್ಯೂಷನ್ ನಮ್ಮ ಸಂಜಯ್ ಗೌಡ್ರು ಸರ್. ದುಬೈ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾತಾಡಬೇಕು ಅಂದರೆ ದಯಮಾಡಿ ನೀವು ಬನ್ನಿ ಗುರುಗಳೇ, ನೀವು ಫಸ್ಟ್ ಬನ್ನಿ, ಹೇಳ್ತೀನಿ. 1-2 ನಿಮಿಷ ಬನ್ನಿ. ನಮ್ಮ ಸಂಜಯ್ ಗೌಡ್ರು ನಾನು ನಮ್ಮ ಸ್ಟೇಜ್ ಮೇಲೆ ಬರ್ಮಾಡ್ಕೊಂತೀನಿ. ದಯಮಾಡಿ
ಸಂಜಯ್ ಗೌಡ್ರು ಬರ್ಬೇಕು ಮೇನ್. ಹಾಂ ಸರ್. ಯಾರಿಗೆ? ಹಾಂ, ಯಾರಿಗೆ ಎಲ್ಲಾ ಸಿನಿಮಾಗಳ ಕಾರ್ಯಕ್ರಮಕ್ಕೆ ಹೋದ್ರೆ ನಿಮ್ಮ ಅದೃಷ್ಟ ಅವ್ರಿಗೂ ಸ್ವಲ್ಪ ಹೋಗ್ಲಿ ಅಂತ ಹೇಳಿ. ಇಲ್ಲ ನಮ್ಮ ಆದ್ರೆ- 7 ಕೋಟಿ ಅಂತ ಹೇಳಿದ್ನಲ್ಲ, ಅದು ನಮ್ಮ ನೋಡಿ. ನಾವು ನಾವು ನೀವು ಎಲ್ಲೇ ಇದು ಮಾಡಿದ್ರು ಎಲ್ಲೂ ಆ ಜಾತ್ರೆ 40 ಲಕ್ಷ ಜನ ಯಾವುದೇ ಜಾತ್ರೆಗೆ ಸೇರ್ತಾರ? 7 ಕೋಟಿ ಮೈಲಾರಲಿಂಗೇಶ್ವರನ ಜಾತ್ರೆ ಬಿಟ್ಟು ಎಲ್ಲೂ ಸೇರ್ಲಿಕ್ಕೆ ಇಲ್ಲ ಅಂತ ನನ್ನ ಒಂದು ಭಾವನೆ. ನೀವು ನನಗದು ಗೊತ್ತಿಲ್ಲ. ಅದು ಎಲ್ಲೂ ಯಾವುದೇ ಅಹಿತಕರ ಘಟನೆ ನಡೆದಂಗೆ ಅಲ್ಲ ಒಂದು ಜಾತ್ರೆ ನಡೆಯುತ್ತೆ ಅಂತ ನಾನು ಹೇಳ್ತೀನಿ ಸರ್. ನನಗೆ ಶಾಕ್ ಆಗ್ತಿರೋದು ಕಾರ್ಯಕ್ರಮಕ್ಕೆ ನಾನಿಲ್ಲಿ ಎಂಟ್ರಿ ಆದ ಕೂಡಲೇ ನಾನು ಬಿಲ್ಡರು, ನನಗೆ ಮೈಕ್ ಅಂದ್ರೆ ಆಗಲ್ಲ, ನನಗೆ ತುಂಬಾ ನರ್ವಸ್ ಆಗುತ್ತೆ ಅಂತ ಹೇಳ್ದವ್ರು ಇವರೇನೋ ಅಂತ ನಾನು ಆಗ್ಲಿಂದ ತಲೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡ್ತಿದ್ದೆ. ಹೌದು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ನಿಜವಾಗ್ಲೂ ಮನ್ಸಿಂದ ಮಾತನಾಡಿದ್ರಿ. ನನಗೆ ತಿಳಿದಿರೋದು ನಾನು ಮಾತಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ. ಏನ್ ನರ್ವಸ್? ಸ್ವಲ್ಪ ಧೈರ್ಯ ತಗೊಂಡು ಫಸ್ಟ್ ನನಗೆ ಸ್ಟೇಜ್ ಫಿಯರ್, ದುಬೈಯಲ್ಲೇ ಸ್ಟೇಜ್ ಫಿಯರಲ್ಲೇ 3-4 ಲೈನ್ ಮುಗಿಸ್ಬಿಟ್ಟೆ. ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ ಅಂದರೆ ನಾನೇ ಗ್ರೇಟ್. ಇಲ್ಲ, ನಾನು ನಮ್ಮ ಟೆಕ್ನಿಷಿಯನ್, ನಮ್ದು ಯಾವುದೇ ಸಿಟ್ಟಲ್ಲಿ ಯಾವುದೇ ದೊಡ್ಡ ಸ್ಟಾರ್ಗಳಿಗಿಂತನೂ ತುಂಬ ಚೆನ್ನಾಗಿ ನಮ್ಮ ಟೆಕ್ನಿಷಿಯನ್ ನೋಡ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ನಾನು ಖುಷಿಯಾಗಿ ಹೇಳ್ತೀನಿ ಸರ್. ನಾನು ಯಾರನ್ನೇ ಕೇಳ್ಬೋದು, ನಮ್ಮ ಸೆಟ್ ಸೂರ್ಯಲವ್ ಸಂಧ್ಯಾ ಸೆಟ್ಟಲ್ಲಿ ಏನಾದರೂ ಯಾರಿಗಾದರೂ ಟೆಕ್ನಿಷಿಯನ್ಗಳಿಗೆ ತೊಂದರೆ ಆಗಿದೆಯಾ, ದುಡ್ಡಿಗೆ ಅವ್ರು ಕರೆಕ್ಟ್ ಇನ್ ಟೈಮ್ ಕೊಟ್ರ, ಪ್ರತಿಯೊಬ್ಬರಿಗೂ ಎಲ್ಲೂ ಯಾರಿಗೂ ₹1 ಕೂಡ ನಾವು ಬಾಕಿ ಇಲ್ಲ. ಅಷ್ಟು ನೀಟಲ್ಲಿ ನಾವು ನಡ್ಸ್ಕೊಂಡು ಬಂದಿದ್ದೀನಿ ನಾನು. ಸೂಪರ್ ಸರ್. ನಮಗೆ ಅಲ್ಲ, ಉಪೇಂದ್ರ ಸಾಹೇಬರು ನನಗೆಲ್ಲ ನಿಮ್ಮನ್ನು ನೋಡಿದ್ರೆ ದ್ವಾರಕೇಶ್ ಅವರು ದ್ವಾರಕೇಶ್ ಅವರು 50 ಪಿಕ್ಚರ್ ಮಾಡಿದ್ರೆ ನೀವು 56 ಪಿಕ್ಚರ್ ಮಾಡಬೇಕು ಅಂತ ನನಗೆ ದುಬೈಯಲ್ಲಿ ದ್ವಾರಕೇಶ್ ಅವ್ರದ್ದು. ನಾನು ಅಲ್ಲೇ ಹೇಳಿದೆ, ನನಗೆ ಅಷ್ಟು ದೊಡ್ಡ ವ್ಯಕ್ತಿ ಹೆಸರು ನನಗೆ ಕೊಟ್ಬಿಟ್ಟಿದ್ದೀರಾ ಗುರುಗಳೇ, ಏನೋ ನೀವು ನಿಮ್ಮ ಬಾಯಾರಿಕೆ ನಾವು 56 ಪಿಕ್ಚರೆಲ್ಲ ಇನ್ನೂ 106 ಪಿಕ್ಚರ್ ಮಾಡೋಂಗಾಗಲಿ. ಅದೇ ರೀತಿ ನನಗೆ ಸಿನಿಮಾದಲ್ಲಿ ಉಳಿಸ್ಕೊಂಡ್ಲಿ ಮೊದಲನೇ ಪಿಕ್ಚರ್ ಮಾಡಿದ್ದೀನಿ. ಏನಿದೆ ತುಂಬ ಚೆನ್ನಾಗಿ ಬಂದಿದೆ. ನಾನು ಯಾವುದೇ ನೋಡಿ 27 ವರ್ಷ ನನ್ನ ಸರ್ವಿಸಲ್ಲಿ ನಾನು ಎಲ್ಲೂ ಸೋತಿಲ್ಲ, ನನಗೆಲ್ಲೂ ಬ್ಲಾಕ್ ಮಾರ್ಕ್ ಇಲ್ಲ. ನನ್ನ ಕೆಲಸದಲ್ಲಿ, ನಾನು ಮಾಡೋ ಕೆಲಸದಲ್ಲಿ ಎಲ್ಲೂ ಬ್ಲಾಕ್ ಮಾರ್ಕ್ ಇಲ್ಲ. ನೀಟಾಗಿ ನನ್ನ ಹೆಸರೇ ಮೇನು. ನನ್ನ ಹೆಸರಿಗೆ ಎಲ್ಲೂ ತೊಂದರೆ ಆಗೋದ ರೀತಿಯಲ್ಲಿ ನಾನು ಇಲ್ಲಿ ತನಕ ನಾನು ಕೆಲಸ ಮಾಡ್ಕೊಂಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಯಾರೇ ಏನೇ ಮಾಡಿದ್ರು KT ಮಂಜು ಎಲ್ಲೂ ಯಾವುದೇ ವಿಧವಾಗಿ ತಪ್ಪೇ ಮಾಡಲ್ಲ. ಮಾಡಿಕೂಡದೆ ಯಾವುದೇ ಸಂದರ್ಭ ಬಂದರೂ ಆ ಲೆಕ್ಕಾಚಾರದಲ್ಲಿರುವಂಥ ಮನುಷ್ಯ ನಾನು. ದಯಮಾಡಿ ದುಬೈ ಬಗ್ಗೆ ನಮ್ಮ ಸಂಜಯ್ ಸರ್ ಮಾತಾಡ್ತಾರೆ. ಪ್ರತಿಯೊಂದು ಎಲ್ಲ ದುಬೈದಕ್ಕೆ ಫುಲ್ ಕ್ರೆಡಿಟ್ ಸಾರ್ಗೆ ಸಲ್ಲಬೇಕು. ಕೊಡ್ತೀನಿ, 1 ನಿಮಿಷ ಮಾತಾಡಿ ಸರ್. ಇವರು ಫೋನಲ್ಲಿ ಇರಿ 1 ನಿಮಿಷ, ಚಿಕ್ಕಪ್ಪ ಮಾತಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸಂಜಯ್ ಸರ್, ಈಗ ನೀವು ಸಿನಿಮಾವನ್ನ ಈಗಾಗಲೇ ವೀಕ್ಷಿಸಿರೋರಲ್ಲಿ ಒಬ್ರು. ಆ ದಿನ ತುಂಬಾನೇ ಅತ್ಯದ್ಭುತವಾಗಿ ಪ್ರೀಮಿಯರ್ ಶೋನ ನಮ್ಮ ಇಡೀ ಸಿನಿಮಾ ತಂಡದ ಮೇಲೆ ಪ್ರೀತಿಯಿಂದ ಅವರ ಜೊತೆಯಾಗಿ ನಿಂತಿದ್ದೀರಾ. ನೀವು ಸಿನಿಮಾ ತಂಡದ ಮೊದಲ ಹೆಜ್ಜೆಯಿಂದ ಕೂಡ ಜೊತೆಯಾಗಿ ನಿಂತಿದ್ದೀರಾ. ನಮ್ಮ ಸಿನಿಮಾದ ಬಗ್ಗೆ ಮೊದಲನೇದಾಗಿ ಎಲ್ಲ ಸೂರಿ ಲವ್ಸ್ ಚಿತ್ರತಂಡದ ಎಲ್ಲ ಕಲಾವಿದರುಗಳಿಗೆ, ಟೆಕ್ನಿಷಿಯನ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ಯಾಕೆಂದರೆ ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ, ಒಂದು ಒಳ್ಳೆ ಡೈರೆಕ್ಷನ್ ಟೀಮ್ ಸಿಕ್ಕಿದ್ದಾರೆ, ಒಂದು ಒಳ್ಳೆ DOP ಸಿಕ್ಕಿದ್ದಾರೆ, ಒಳ್ಳೆ ಟೆಕ್ನಿಷಿಯನ್ ಕೂಡ ಸಿಕ್ಕಿದ್ದಾರೆ ಈ ಸಿನಿಮಾಲಿ ಅಂತ ಹೇಳಿ. ಇವತ್ತೇನು ಟೀಸರ್ ಲಾಂಚ್ ಮಾಡೋಕ್ಕಿಂತ ಮುಂಚೆ ನಾವು ದುಬೈಯಲ್ಲಿ ಇವಾಗ ಎಲ್ಲ ಸಿನಿಮಾಗಳಲ್ಲೂ ಸಿನಿಮಾ ರಿಲೀಸ್ ಟೈಮಲ್ಲಿ ಸೆಲೆಬ್ರಿಟಿ ಶೋ, ಪ್ರೀಮಿಯರ್ ಶೋ ಮಾಡ್ತಾರೆ. ಅವ್ರಿಗೆ ಅದೇನೋ ಅದೃಷ್ಟ ಅವ್ರಿಗೆ ದುಬೈಗೆ ಫಸ್ಟೇ ಹೋಗಿ ಕನ್ನಡಿಗರು ಯಾರಿಗೂ ಏನು ಕಮ್ಮಿ ಇಲ್ಲ, ಯಾವ ದೇಶಕ್ಕೆ ಹೋದ್ರೂ ಕಮ್ಮಿ ಇಲ್ಲ ಅಂತ ತೋರ್ಸೋಕ್ಕೆ ಸೂರಿ ಲವ್ ಸಂಧ್ಯಾ ಟೀಮು ದುಬೈಯಲ್ಲಿ ಫಸ್ಟೇ ಒಂದು ಸಿನಿಮಾ, ಒಂದು ಲೆಜೆಂಡ್ರಿ ಡೈರೆಕ್ಟ್ರು ಮಗನ್ ಸಿನಿಮಾನ ಒಂದು ಲೆಜೆಂಡ್ರಿ ಡೈರೆಕ್ಟ್ರು ವೀಕ್ಷಿಸಿದ್ದಾರೆ ಅಂದರೆ ಅದೇ ದೊಡ್ಡ ವಿಷಯ. ಯಾಕೆಂದರೆ ಉಪ್ಪಿ ಸರು ಅಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ನಾನು ಪಕ್ಕದಲ್ಲಿ ಕೂತಿದ್ದೆ. ಅವಾಗ ನೋಡ್ಬೇಕಾದ್ರೆ ಅವ್ರು ಉಪ್ಪಿ ಸರ್ ಹೇಳೋರು, ನಮ್ಮ ಗುರುಗಳು ಕಾಶಿನಾಥ್ ಅವ್ರು ಏನೇನು ಒಂದು ಕೊಡುಗೆ ಪ್ರೀತಿ ಏನು ಕೊಟ್ಟಿದ್ದಾರೋ ನಾನು ನಿಜವಾಗ್ಲೂ ನಂಬಕ್ಕಾಗ್ತಾಯಿಲ್ಲ. ಕಾಶಿನಾಥ್ ಅವ್ರ ಮಗ ಇಷ್ಟೊಂದು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರ, ಇಷ್ಟೊಂದು ಚೆನ್ನಾಗಿ ಇದು ಬರ್ತಾ ಇದೆ. ಆ ಲಾಸ್ಟ್ ಅರ್ಧ ಗಂಟೆಲಿ ಯಾರೇ ನೋಡಲಿ, ಇವತ್ತು ನಾನು ಚಾಲೆಂಜ್ ಹಾಕಿ ಹೇಳ್ತೀನಿ ಸಿನಿಮಾ ನೋಡೋ ಪ್ರತಿಯೊಬ್ಬ ಪ್ರೇಕ್ಷಕನು, ಲಾಸ್ಟ್ ಅರ್ಧ ಗಂಟೆಲಿ ನೀವೆಲ್ಲರೂ 1 ನಿಮಿಷಕ್ಕೆ ಅದು ಹೀರೋ ಆ್ಯಕ್ಟಿಂಗ್ ಇರ್ಬೋದು, ಹೀರೋಯಿನ್ ಆ್ಯಕ್ಟಿಂಗ್ ಇರ್ಬೋದು, ಎಸ್ಪೆಷಲಿ ನಮ್ಮ ವಿಲನ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು. ಅವ್ರು ಇವತ್ತು ಕ್ಯಾರೆಕ್ಟರ್ ಚೇಂಜ್ ಆಗಿದೆ. ಇಲ್ಲಿ ಮೇನ್ ಪೋಸ್ಟ್ರಲ್ಲಿ ಅರ್ಧ ತೋರಿಸ್ತಿದ್ರಲ್ಲ, ಅದು ಒರಿಜಿನಲ್ ಪೋಸ್ಟರು. ಆ್ಯಂಡ್ ದೆನ್ ಸಿನಿಮಾಲಿ ಒಂದು ಟ್ರೂ ಇನ್ಸಿಡೆಂಟ್ ಕಂಟೆಂಟ್ಗಳಿದೆ. ಯಾಕೆಂದರೆ ಡೈರೆಕ್ಟ್ರ್ ಇವತ್ತು ಬಂದಿಲ್ಲ, ನಾವು ಯಾವುದೂ ಹೇಳಲಿಕ್ಕಾಗಲ್ಲ. ಒಂದು ಕಂಟೆಂಟ್ ಇದೆ. ಪ್ರತಿಯೊಬ್ಬ ಜೀವನದಲ್ಲೂ ಒಂದು ಪ್ರೀತಿ ಮಾಡಿದಾಗ ಪ್ರೀತಿ ಅಂದರೆ ಏನು, ಪ್ರೀತಿಸೋದು ದೊಡ್ಡ ವಿಷಯ ಅಲ್ಲ, ಪ್ರೀತಿಸಿದ ಹುಡುಗಿನ ಹೆಂಗೆ ಕಾಪಾಡ್ಕೋಬೇಕು, ಇಲ್ಲ ಪ್ರೀತಿಸಿದ ಹುಡುಗನ ಹೆಂಗೆ ಕಾಪಾಡ್ಕೋಬೇಕು ಅನ್ನೋ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ. ಅದು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ಯಾರಿಗೂ ಆ ಕಂಟೆಂಟು
ನೀವು ನೋಡಿದಾಗ ನಿಮ್ಮ ಪ್ರತಿಯೊಬ್ಬನ ಜೀವನದಲ್ಲೂ ಅದು ನಡೆದೇ ಇರುತ್ತೆ ಖಂಡಿತ. ಅದು ಎಲ್ಲರಿಗೂ ಒಂದು ಇಷ್ಟ ಆಗುವಂಥ ಕಂಟೆಂಟು. ಭಾಳ ಪ್ರೀತಿಯಿಂದ ನನ್ನ ಸ್ನೇಹಿತರು KT ಮಂಜು ಅವರು ಒಳ್ಳೆ ಒಂದು ಸಿನಿಮಾ ಕೊಟ್ಟಿದ್ದಾರೆ. ಕನ್ನಡ ಇಂಡಸ್ಟ್ರಿಲಿ ಇವರು ಕನಸು ಇವಾಗ ಹೇಳ್ತಾ ಇದ್ರು 56 ಸಿನಿಮಾ ಅಲ್ಲಣ್ಣ 100 ಸಿನಿಮಾ ಮಾಡಿರಿ ಯಾವಲ್ಲೂ. ಯಾಕೆಂದರೆ ಕನ್ನಡ ಕಲಾವಿದರು ಬೆಳೀತಾ ಇರಬೇಕು, ಕನ್ನಡ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ನಿಮ್ಮಂಥ ನಿರ್ಮಾಪಕರು ಯಾವಲ್ಲೂ ಇರಬೇಕು. ಆ್ಯಂಡ್ ಅದೇ ರೀತಿ ನಮ್ಮ ಮಾಧ್ಯಮದವರು, ಯಾಕೆಂದರೆ ದುಬೈಯಲ್ಲಾಗಿರಲಿ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಎಲ್ಲೇ ಪೋಟ್ರೆ ಆದರೂ ಇನ್ಕ್ಲೂಡಿಂಗ್ ಇನ್ಫ್ಲೂಯೆನ್ಸರ್, ಸೋಷಿಯಲ್ ಮೀಡಿಯಾ ಟೀಮ್ ಇರ್ಬೋದು, ಎಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ಆ್ಯಂಡ್ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾವುದೇ ಹೊಸ ಕಲಾವಿದರು ಇರಲಿ, ಯಾರದೇ ಇರಲಿ, ಎಲ್ಲಿಗೆ ತಲುಪಿದ್ರು ಮಾಧ್ಯಮದವರು ಭಾಳ ಅದಕ್ಕೆ ಹೇಳ್ತಾ ಇದ್ರು. ಯಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಅದನ್ನೇ ಹೇಳ್ತಾ ಇದ್ರು. ಇಲ್ಲಿವರೆಗೂ ಒಂದು ರೀಚ್ ಆಗಬೇಕು ಅಂದರೆ, ಕನ್ನಡಿಗರಿಗೆ ಕನೆಕ್ಟ್ ಆಗಬೇಕು ಅಂದರೆ ಬರೀ ಕಾರ್ಯಕ್ರಮ ಮಾಡಿಬಿಟ್ಟು ಸ್ಟೇಜ್ ಶೋ ಫಂಕ್ಷನ್ ಮಾಡಿದ್ರಲ್ಲ, ಅದನ್ನು ತಲುಪಿಸೋ ಮಾಧ್ಯಮ ಮಿತ್ರರು ನಮ್ಗೆ ಭಾಳ ಇಂಪಾರ್ಟೆಂಟು. ಇಂಥ ಕಲಾವಿದರು, ಇಂಥ ಪ್ರೊಡ್ಯೂಸರ್, ಇವಾಗ ಇವ್ರೇನು ಹೇಳ್ತಾ ಇದ್ರು, ನಾನು ಬಿಲ್ಡರ್ ಆಗಿದ್ದೆ, ನಾನು ಪ್ರೊಡ್ಯೂಸರ್ ಆಗ್ತೀನಿ ಅಂತ ಗೊತ್ತಿಲ್ಲ, ಬಟ್ ಬಂದಿದ್ದೀನಿ, ಏನೋ ಒಂದು ಮಾಡಬೇಕು, ಒಂದು ವಿಭಿನ್ನವಾಗಿ ಒಂದು ಪ್ರಯತ್ನ ಮಾಡಬೇಕು, ಈ ಕನ್ಸು ಕಟ್ಕೊಂಡು. ಯಾಕೆಂದರೆ ಪ್ಯಾಷನೇಟ್ ಇಟ್ಕೊಂಡಿರೋ ಪ್ರೊಡ್ಯೂಸರ್ ಸಿಕ್ಕಿದ್ರೇ ಸಿನಿಮಾ ಪ್ಯಾಷನೇಟಾಗಿ ಬರೋದು. ಸೊ ಆ್ಯಂಡ್ ದೆನ್ ಈ ಸಿನಿಮಾಲಿ ಟು ಬಿ ಫ್ರ್ಯಾಂಕ್, ಇವಾಗ ಹೇಳ್ತಾ ಇದ್ರು ಡೈರೆಕ್ಟ್ರು ಕೂಸು ಅಂತ ಶುರು ಮಾಡ್ತಾರೆ. ನೀವೇ ದೊಡ್ಡ ಡೈರೆಕ್ಟ್ರು ಕೂಸು ಸ್ವಾಮಿ, ನೀವೇ ದೊಡ್ಡ ಡೈರೆಕ್ಟ್ರು ಕೂಸು ಅಂತ ಒಳ್ಳೆ ಲೆಜೆಂಡ್ರಿ ಡೈರೆಕ್ಟ್ರು ಮಗ ಮಗ ಆಗ್ಲಿಕ್ಕೂ ನಿಮ್ಗೊಂದು ಪುಣ್ಯ ಪಟ್ಟಿರಬೇಕು. ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ಅಂತ ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ನಾವು ನಿಮ್ಮ ತಂದೆದು ಸಿನಿಮಾ ನೋಡ್ಕೊಂಡು ಬೆಳೀತಾ ಇದ್ದವರು, ನೋಡ್ತಾ ಇದ್ವಿ. ಉಪ್ಪಿ ಸರ್ ಅಲ್ಲಿ ಪಕ್ಕದಲ್ಲಿ ಕೂತು ಮಾತನಾಡ್ಬೇಕಾದ್ರೆ ಇವ್ರಿಗೆ ಹೇಳ್ತಾ ಇದ್ರು, ನೋಡ್ರಿ ನಾನು ಯಾವ ಸಿನಿಮಾಗೂ ಇದುವರೆಗೂ ನಾನು ಕೇಳ್ಕೊಂಡು ಬರ್ತಾ, ಇವ್ರಿಗೆ ಅದೇನೋ ಪ್ರೀತಿ ಗೊತ್ತಿಲ್ಲ. ಉಪ್ಪಿ ಸರ್ ಯಾವ ಮನೆ ಮಗನ ಥರ ನೋಡಿಕೊಂಡು ಪ್ರೀತಿಯಿಂದ ಅಲ್ಲಿ ಬಂದ್ಬಿಟ್ಟು ಸಿನಿಮಾ ನೋಡಿ ಹಿಂಗೆಲ್ಲ ಸೂಪರಾಗಿ ಪ್ರೀತಿಯಿಂದ ಒಂದು ಸಿನಿಮಾ, ಒಂದು ಸೂರಿ ಲವ್ ಸಂಧ್ಯಾ ಟೀಮ್ ಮಾಡಿದ್ದಾರೆ. ಎಲ್ಲರೂ ಮಾಧ್ಯಮ ಮುಖಾಂತರ ನಾನು ಇದೇ ಕೇಳ್ಕೊಳ್ಳೋದು, ಇಂಥ ಪ್ರೊಡ್ಯೂಸರ್ನ, ಇಂಥ ಕಂಟೆಂಟ್ ಸಿನಿಮಾಗಳನ್ನ ದಯವಿಟ್ಟು ಬೆಳೆಸಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್, ಆಲ್ ದಿ ಬೆಸ್ಟ್ ಟು ಆಲ್ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರು. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೂ ನೀವೇ ಕಾಪಾಡೋದು ಯಾವತ್ತು ಎಲ್ಲರೂ, ಎಲ್ಲ ಸೋಷಿಯಲ್ ಮೀಡಿಯಾ ಟೀಮ್ ಇರ್ಬೋದು, ಮಾಧ್ಯಮ ಮಿತ್ರ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೆ. ಆ್ಯಂಡ್ ದ ಬೆಸ್ಟ್ ಆ್ಯಂಕರ್ ಆಲ್ವೇಸ್, ಯಾವಾಗಲೂ ಎಲ್ಲರಿಗೂ ವರ್ಣಿಸ್ತಾ ಎಲ್ಲರಿಗೂ ಎಲ್ಲ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರುವ ಆ್ಯಂಕರು. ಆ್ಯಂಡ್ ಈ ಜಾಗ ಹೇಳಬೇಕು ಅಂದರೆ MMB ಲೆಗ್ಗೆಸಿ ಹಲವಾರು ಸಿನಿಮಾ ಬಂದಿದೆ. ಎಷ್ಟೋ ಸಿನಿಮಾ ಈ ಸ್ಟೇಜಲ್ಲಿ ಲಾಂಚ್ ಆಗಿದ್ದು, ಟೀಸರ್ ಲಾಂಚ್ ಆಗಿದ್ದು, ಸೂಪರ್ ಹಿಟ್ ಆಗಿದ್ದಾರೆ. ಸೊ ಅಂತ ಒಳ್ಳೆ ಲೆಗ್ಗೆಸಿ ಜಾಗದಲ್ಲಿ ನೀವು ಕೂಡ ಮಾಡಿದರೆ ನಿಮ್ಮದು ಒಳ್ಳೆ ಸಕ್ಸಸ್ ಆಗುತ್ತೆ. ಇನ್ನೂ ಹೆಚ್ಚಾಗಿ ಸಿನಿಮಾ ಮಾಡ್ತಾ ಇರಿ ಅಂತ ಹೇಳ್ತಾ ಇರ್ತೀನಿ. ಆ್ಯಂಡ್ ಎಲ್ಲ ನಮ್ಮ ಸ್ನೇಹಿತರು, ಇವ್ರು ಹೇಳ್ತಾ ಇದ್ರು ದುಬೈಲಿ ನಾನು ಮಾಡಿದೆ, ನಾನು ಏನೂ ಮಾಡಲಿಲ್ಲ ಸರ್, ನಾವು ಹಿಂಗೆ ನಡ್ಕೊಂಡು ಹೋದ್ವಿ, ಇವ್ರ ಹಿಂದೆ ಮಾಡ್ಕೊಂಡು ಹೋಗ್ತಾ ಇದ್ರು, ಇಷ್ಟೇ ಅರ್ಥ. ಅದನ್ನೇನ ನಾನು ಅದೇ ಉದ್ದೇಶಕ್ಕೆ ಹೇಳ್ತಾ ಇರೋದು, ಇಂಥ ಕಲಾವಿದರು, ಇಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಇರೋದಕ್ಕೆ ನಾವು ಅಲ್ಲಿವರೆಗೂ ಹೋಗಿದ್ದೀವಿ ಜೊತೆಲಿ. ಅಂದರೆ ಆ ಪ್ರೀತಿ, ಆ ಪ್ಯಾಷನೇಟ್ ಇಟ್ಟಿದ್ದು ಕನ್ನಡ ಸಿನಿಮಾ ಬೆಳಿಲೇಬೇಕು ಅನ್ನೋ ಉದ್ದೇಶಕ್ಕೇ ಅವ್ರ ಜೊತೆ ಹೆಜ್ಜೆ ಹಾಕಿದ್ದು. ಸುಮ್ಮನೆ ಸಿನಿಮಾ ಮಾಡ್ತೀನಿ ಅಂದ್ಬಿಟ್ಟು 2 ದಿನ ಬಂದ್ಬಿಟ್ಟು 2 ದಿನ ಕಳೆದೋಗೋರು ಬೇಡ. ನಿಜವಾಗ್ಲೂ ಸಿನಿಮಾ ಪ್ರಿಯರು, ಹಾಗೂ ನಿಜವಾಗ್ಲೂ ಹೇಳ್ಬೇಕಾದ್ರೆ ಇವರು ದೊಡ್ಡ ಉಪೇಂದ್ರ ಸರ್ಗೆ ದೊಡ್ಡ ಫ್ಯಾನ್ ಇವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಅಂಥ ಸ್ಪೆಷಲ್ ಡೈರೆಕ್ಟರ್, ಇವಾಗ ಕಂಟೆಂಟೇ ನೋಡಿ, ಒಂದು ದೊಡ್ಡ ಸ್ಪೆಷಲ್ ಡೈರೆಕ್ಟ್ರು ಮಗ ವಿತ್ ಸೂಪರ್ ಸ್ಟಾರ್ ಡೈರೆಕ್ಟ್ರು ಮಗ ಜೊತೆ ಸೂಪರ್ ಸ್ಟಾರ್ ಡೈರೆಕ್ಟ್ರು ಸಿನಿಮಾ ರಿಲೀಸ್ ಮುಂಚೆನೇ ಅವ್ರು ನೋಡಿ ಒಂದು ಒಪಿನಿಯನ್ ಹೇಳಿದ್ದಾರೆ. ಮೇ ಬಿ ಇರಬೇಕಲ್ಲ ಕಂಟೆಂಟ್ಸ್, ಉಪೇಂದ್ರ ಸರ್ ಮಾತನಾಡಿರೋದಿದ್ರೆ ದಯವಿಟ್ಟು ಪ್ಲೇ ಮಾಡಿ. ಸೊ ಅದ್ರಲ್ಲಿ ಅವ್ರ ಕಂಟೆಂಟೇ ಅರ್ಥ ಆಗ್ತದೆ. ಸೊ ನಾವು ಹೇಳೋದಕ್ಕಿಂತ ಉಪ್ಪಿ ಸರ್ ಏನು ಹೇಳಿದ್ರು ಅನ್ನೋದೇ ಗೊತ್ತಾಗ್ತದೆ. ಬೆಟರ್ ಆಪ್ಷನ್. ಥ್ಯಾಂಕ್ ಯು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.